ಬೆಳಗಾವಿ ಸಾಹುಕಾರ ಸತೀಶ್ ಭಾವನ ಅಧಿಕಾರ ದುರ್ಬಳಕೆಗೆ ಮೈವೆತ್ತರನಂತೆ ಕುಟುಂಬ ಸದಸ್ಯರು ಆಪ್ತರಿಗಾಗಿ ಅಧಿಕಾರ ದುರ್ಬಳಕೆ ಆರೋಪ. ಇದು ಸತೀಶ್ ಜಾರಕಿಹೊಳಿ ಬಾಮೈದುನನ ಭ್ರಷ್ಟಾಚಾರದ ಕತೆ. ನೆಂಟರು ಆಪ್ತರಿಗೆ 30 ಬಾರ್ ಲೈಸೆನ್ಸ್ ಕೊಟ್ಟಿದ್ದ ಮಂಜುನಾಥ್. ಲೋಕಾಯುಕ್ತ ಪೊಲೀಸರಿಂದ ಮಂಜುನಾಥ್ ಬಣ್ಣ ಬಯಲಾಗಿದೆ. ಸೋದರ ಸಂಬಂಧಿಗಳು, ಕುಟುಂಬ ಸದಸ್ಯರು, ತನ್ನ ನಿಷ್ಠರು, ಹಿಂಬಾಲಕರ ಹೆಸರಿನಲ್ಲಿ 30ಕ್ಕೂ ಹೆಚ್ಚು ಬಾರ್ ಲೈಸೆನ್ಸ್ ಮಂಜೂರು ಮಾಡಿದ್ದಾರೆ. ಸಂಬಂಧಿಸಿದ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಇದೀಗ ಪೊಲೀಸರು. ಮಂಜುನಾಥ್ನಿಂದ ಲಾಭ ಪಡೆದವರ ತನಿಖೆಗಿಳಿದಿದ್ದಾರೆ ಪೊಲೀಸರು. ಪೊಲೀಸರಿಂದ ಪ್ರತ್ಯೇಕವಾದ ಎಫ್ಐಆರ್ ಕೂಡ ದಾಖಲಾಗಿದೆ ಇದೀಗ. ಅಧಿಕಾರ ದುರ್ಬಳಕೆಗೆ ಮೈವೆತ್ತಂತಿದ್ದಾನೆ ವೈ ಮಂಜುನಾಥ್. ಕುಟುಂಬ ಸದಸ್ಯರು ಆಪ್ತರಿಗಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಬಾಮೈದುನನ ಭ್ರಷ್ಟಾಚಾರದ ಕಥೆಯಾಗಿದೆ. ನೆಂಟರು ಆಪ್ತರಿಗೆ 30 ಬಾರು ಲೈಸೆನ್ಸ್ ಅನ್ನ ಕೊಟ್ಟಿದ್ರಂತೆ ಮಂಜುನಾಥ್. ಲೋಕಾಯುಕ್ತ ಪೊಲೀಸರಿಂದ ಮಂಜುನಾಥ್ನ ಬಣ್ಣ ಈಗ ಬಟಾ ಬಯಲಾಗಿದೆ. ಸೋದರ ಸಂಬಂಧಿಗಳು, ಕುಟುಂಬದ ಸದಸ್ಯರು, ತನ್ನ ಇಷ್ಟಕ್ಕೆ ಬಂದವರು, ನಿಷ್ಠರು, ಹಿಂಬಾಲಕರ ಹೆಸರಿನಲ್ಲಿ 30ಕ್ಕೂ ಹೆಚ್ಚು ಬಾರ್ ಲೈಸೆನ್ಸ್ ಅನ್ನ ಮಂಜೂರು ಮಾಡಿದ್ದಾರೆ. ಸಂಬಂಧಿಸಿದ ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ ಇದೀಗ ಪೊಲೀಸರು. ಏನಿದು ಲೈಸೆನ್ಸ್ ಮಾಯಾಜಾಲ ಗಮನಿಸ್ತಾ ಹೋಗೋದಾದ್ರೆ 2020-25ರವರೆಗೆ ನಡೆದಿದ್ದ ಭರ್ಜರಿ ಬಾರ್ ಲೈಸೆನ್ಸ್ ಮಾಯಾಜಾಲ. ಬಾರ್ ಲೈಸೆನ್ಸ್ ಮಾಯಾಜಾಲದ ಶೋಧನೆಗೆ ಇಳಿದಿದ್ರು ಲೋಕಾಯುಕ್ತರು. ಅಬಕಾರಿ ಇಲಾಖೆ ಆಯುಕ್ತರ ಹಿಂದೆ ಸಹ ಲೈಸೆನ್ಸ್ ಜಾಲ ಈಗ ಸಿಕ್ಕಿಬಿದ್ದಿರುವಂಥದ್ದು. ಅರ್ಜಿ ಸಲ್ಲಿಸುವ ಮುನ್ನ ಅಗೋಚರ ಕೈಗಳ ಮಧ್ಯೆ ವ್ಯವಹಾರ. ಇಲ್ಲಿ ಡೀಲ್ ಕುದುರಿದ್ರೆ ಹೋದ್ರೆ ಅರ್ಜಿ ವಜಾಗೊಳ್ಳುತ್ತಂತೆ. ಬಾರ್ ಲೈಸೆನ್ಸ್ ನವೀಕರಣದಲ್ಲೂ ಕೂಡ ಕಾಂಚಾಣದ ಸದ್ದು ಕೇಳಿ ಬಂದಿದೆ. ಶಂಕೆ ವ್ಯಕ್ತಪಡಿಸಿದ ಲೋಕಾಯುಕ್ತ ಪೊಲೀಸರು ಇದೀಗ 9 ಅಬಕಾರಿ ಉಪ ಆಯುಕ್ತರ ಕಚೇರಿಯ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ರು. ಮಂಜುನಾಥ್ ಬೆನ್ನಲ್ಲೇ ಅಬಕಾರಿ ಇಲಾಖೆಯ ಅಕ್ರಮ ಬಯಲಾಗಿರುವಂಥದ್ದು. ಈ ಒಂದು ತನಿಖೆಯಲ್ಲಿ ಅಬಕಾರಿ ಕೋಟೆಯಲ್ಲಿ ಲೈಸೆನ್ಸ್ ಮಾಯಾಜಾಲದ್ದೇ ಈಗ ಕೆಲಸ ಆಗ್ತಾ ಇತ್ತ. ಹಾಗಿದ್ರೆ 2020-25ರವರೆಗೆ ನಡೆದಿದೆ ಭರ್ಜರಿ ಬಾರ್ ಲೈಸೆನ್ಸ್ ಮಾಯಾಜಾಲ. ಬಾರ್ ಲೈಸೆನ್ಸ್ ಮಾಯಾಜಾಲದ ಶೋಧನೆಗೆ ಇಳಿದ ಲೋಕಾಯುಕ್ತರು. ಅಬಕಾರಿ ಇಲಾಖೆಯ ಉಪ ಆಯುಕ್ತರ ಹಿಂದೆ ಸಹ ಲೈಸೆನ್ಸ್ ಜಾಲ ಇದೆಯಂತೆ. ಅರ್ಜಿ ಸಲ್ಲಿಸುವ ಮುನ್ನ ಅಗೋಚರ ಕೈಗಳ ಮಧ್ಯೆ ವ್ಯವಹಾರ ನಡೆದಿದೆ. ಇಲ್ಲಿ ಡೀಲ್ ಕುದುರದೆ ಹೋದ್ರೆ ಅರ್ಜಿ ಅಲ್ಲಿಯೇ ವಜಾಗೊಳ್ಳುತ್ತಂತೆ. ಆನ್ಲೈನ್ನಲ್ಲಿ ಅರ್ಜಿ ಹಾಕಿದ್ರೆ ಅಲ್ಲೇ ವಜಾ ಆಗುತ್ತೆ. ಬಾರ್ ಲೈಸೆನ್ಸ್ ನವೀಕರಣದಲ್ಲೂ ಕೂಡ ಇದೀಗ ಕಾಂಚಾಣದ ಸದ್ದು ಕೇಳಿ ಬಂದಿರುವಂಥದ್ದು. ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಜೂನ್ 24ರಂದು ಇಡಿಯಿಂದ ದಾಳಿಯಾಗಿತ್ತು. ಈ ಒಂದು ಮಂಜುನಾಥ್ ಅವರ ಮನೆಯ ಮೇಲೆ ದಾಳಿಯನ್ನ ನಡೆಸಿದ್ರು. ಜೂನ್ 24ರಂದು 13.3 ಕೋಟಿ ನಗದನ್ನ ಕೂಡ ಜಪ್ತಿ ಮಾಡಲಾಗಿತ್ತು. ಮಂಜುನಾಥ್ ಕಳ್ಳ ಸಾಮ್ರಾಜ್ಯಕ್ಕೆ ಇಡಿ ಲಗ್ಗೆ ಇಟ್ಟಂತಹ ದಿನ ಲೋಕಾಯುಕ್ತ ಪೊಲೀಸರು ಅಬಕಾರಿ ಇಲಾಖೆಯಲ್ಲಿ ಪರವಾನಗಿಯ ಜಾಲವನ್ನ ಶೋಧನೆಯನ್ನ ನಡೆಸಿದ್ರು. ಆ ವೇಳೆ ಎಲ್ಲಾ ಬಯಲಾಗಿರುವಂಥದ್ದು ಇದೀಗ ಮಂಜುನಾಥ್ ಅವರ ಲೈಸೆನ್ಸ್ ಮಾಯಾಜಾಲ.